ನಮಸ್ಕಾರ ಎನ್ನ ಆತ್ಮೀಯ ಬಂಧುಗಳೇ. ಇವತ್ತಿನ ಶೀರ್ಷಿಕೆ ಸಸಿ. ಸಂತರೋರ್ವರು ವಾಯುವಿಹಾರಕ್ಕೆಂದು ಸಂಚರಿಸುತ್ತಿರುವಾಗ ದಾರಿಯ ಮಧ್ಯದಲ್ಲಿ ಒಂದು ಸಸಿ ಇತ್ತಿಂದತ್ತ ಅಲ್ಲಾಡೋದನ್ನು ನೋಡ್ತಾರೆ. ಅದಕ್ಕೆ ಕೋಲಿನ ಆಶ್ರಯ ಅವಶ್ಯಕತೆ ಇದೆ ಎಂದು ಭಾವಿಸಿ ಆ ಸಸಿಯ ಬಳಿ ಹೋಗಿ ಸಸಿಗೆ ಕೇಳ್ತಾರೆ, ನಿನಗೆ ಕೋಲಿನ ಆಶ್ರಯ ಅವಶ್ಯಕತೆ ಇದೆ, ಆಶ್ರಯವನ್ನು ನೀಡಲೆ ಎಂದು. ಆಗ ಆ ಸಸಿ ಹೇಳುತ್ತದೆ, ನಮಗೆ ಯಾವ ಆಶ್ರಯವೂ ಬೇಡ ಸಂತರೆ, ನಮಗೆ ಆಶ್ರಯವನ್ನು ನೀಡಬೇಡಿ, ಕೋಲಿನ ಆಶ್ರಯ ಅಂತ ಹೇಳುತ್ತೆ. ಆಗ ಸಂತರು, ಏಕೆ ಬೇಡ, ನಿನಗೆ ಕೋಲು ಆಶ್ರಯವನ್ನು ನೀಡುತ್ತದೆ, ನಿನ್ನನ್ನು ಮಳೆಗಾಳಿಯಿಂದ ರಕ್ಷಿಸುತ್ತದೆ. ಆಗ ಸಸಿ ಹೇಳುತ್ತದೆ, ಬೀಸುವ ಬಿರುಗಾಳಿಗೆ ನಮ್ಮ ಬೇರುಗಳು ಗಟ್ಟಿಗೊಳ್ಳಬೇಕು, ಎದೆಗುಂದದೆ ಬೋರ್ಗರೆವ ಧಾರಾಕಾರ ಮಳೆಗೆ ನಮ್ಮ ರೆಂಬೆ ಟೊಂಗೆಗಳು ಮುರಿದು ಹೊಸ ಚಿಗುರು ಬರಬೇಕು. ಕಷ್ಟಗಳನ್ನೆಲ್ಲ ಎದುರಿಸಿ ಸುಡುವ ಭಯಂಕರ ಬಿಸಿಲಿಗೆ ನಮ್ಮ ದೇಹ ಗಟ್ಟಿಗೊಳ್ಳಬೇಕು. ಬರುವ ಕಷ್ಟಗಳನ್ನು ಸಹಿಸಿಕೊಂಡು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತಾ ಸ್ಥೈರ್ಯವನ್ನು ಗಟ್ಟಿಗೊಳಿಸಿ ಒಂದಲ್ಲ ಒಂದು ದಿನ ಯಾರ ಸಹಾಯವಿಲ್ಲದೆ ಹೆಮ್ಮರವಾಗಿ ನಿಲ್ಲುವುದೇ ನಮ್ಮ ಜೀವನದ ಗುರಿ ಎಂದು ಹೇಳಿತು. ಆಗ ಸಂತರಿಗೂ ಆಶ್ಚರ್ಯ ಅನಿಸಿತು. ಆಶ್ಚರ್ಯವಾದರೂ ನಿಜವಲ್ಲವೇ? ಜೀವನದಲ್ಲಿ ಬಿರುಗಾಳಿಯಂತೆ ಬರುವ ದುಃಖಗಳನ್ನೆಲ್ಲ ಎದುರಿಸಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತಾ ಬೋರ್ಗರೆವ ಧಾರಾಕಾರ ಮಳೆಯಂಥ ಕಷ್ಟಗಳನ್ನು ಬಂದರೂ ಕೂಡ ಸಹಿಸಿಕೊಂಡು ಛಲ ಬಿಡದೆ, ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಎರಡನ್ನೂ ಸಮನಾಗಿ ಇರಿಸಿಕೊಂಡು ಆತ್ಮವಿಶ್ವಾಸವನ್ನು ಬಲಪಡಿಸಿಕೊಂಡು ಸುಡುವ ಭಯಂಕರದ ಬಿಸಿಲಿನಂಥ ನಿಂದನೆಗಳನ್ನು, ದುಃಖಗಳನ್ನು, ನೋವುಗಳನ್ನು ಸಹಿಸಿಕೊಂಡು ಆತ್ಮವಿಶ್ವಾಸವನ್ನು ಬಲಪಡಿಸುತ್ತಾ ತಲುಪುವ ಗುರಿಯನ್ನು ಬಿಡದೆ, ಯಾರ ಸಹಾಯವಿಲ್ಲದೆ ಒಂದಲ್ಲ ಒಂದು ದಿನ ಹೆಮ್ಮರವಾಗಿ ಬೆಳೆದು ನಿಲ್ಲುವುದೇ ಜೀವನದ ಸಾಧನೆಯಲ್ಲ ಅಲ್ಲವೇ ಎನ್ನ ಆತ್ಮೀಯ ಬಂಧುಗಳೇ?